ಪ್ರಸಿದ್ಧ ಇಂಡಿಕೇಟರ್ ಅಂದ್ರೆ RSI ಇಂಡಿಕೇಟರ್. ಯಾರೇ RSI ಇಂಡಿಕೇಟರ್ ಬಗ್ಗೆ ಕಲ್ತಿದ್ರು ಮತ್ತೊಂದ್ಸಲ ಈ ವಿಡಿಯೋ ನೋಡ್ರಿ. RSI ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಇಷ್ಟು ಗೊತ್ತಾನೆ ಇರ್ಬೋದು. ಎಲ್ಲೂ ಯೂಸ್ ಮಾಡ್ಬೋದು. ಕ್ರಿಪ್ಟೋ ಕರೆನ್ಸಿನಾಗೂ ವರ್ಕ್ ಆಗ್ತೈತಿ, ಫಾರೆಕ್ಸ್ ಟ್ರೇಡಿಂಗ್ ನಾಗೂ ವರ್ಕ್ ಆಗ್ತೈತಿ, ನಾವು ಸ್ಟಾಕ್ ಮಾರ್ಕೆಟ್ ನಾಗೂ ವರ್ಕ್ ಆಗ್ತೈತಿ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ನಮಸ್ಕಾರ ವೀಕ್ಷಕರೇ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು RSI ಇಂಡಿಕೇಟರ್ ಬಗ್ಗೆ ಕಲಿಯೋಣ ನೋಡ್ರಿ. RSI ಇಂಡಿಕೇಟರ್ ಕಲಿಯೋಕಿನ್ ಮೊದಲು RSI ಫುಲ್ ಫಾರ್ಮ್ ಏನಂತ ನೋಡೋಣ. ನೋಡ್ರಿ ವೀಕ್ಷಕರೇ, RSI ಫುಲ್ ಫಾರ್ಮ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಇದ್ ಕಂಡು ಹಿಡ್ದವ್ರ ಯಾರ ಅಂದ್ರ ಜೆ ವೆಲ್ಸ್ ವೈಲ್ಡರ್. ಇವ್ರು ಕಂಡು ಹಿಡ್ದಾರ. ಇವ್ರೊಬ್ರ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ರ. ಇವ್ರು ಕಂಡು ಹಿಡ್ದಾರ. ಇವ್ರು ಮತ್ ಭಾಳ ಇಂಡಿಕೇಟರ್ ಕಂಡು ಹಿಡ್ದಾರ. ಖರೆ ಅದ್ರಾಗ ಪ್ರಸಿದ್ಧ ಇಂಡಿಕೇಟರ್ ಅಂದ್ರ ಅವ್ರದ RSI ಇಂಡಿಕೇಟರ್. ತಿಳಿತ್ರಿ ವೀಕ್ಷಕರೇ, RSI ಇಂಡಿಕೇಟರ್ ಹೆಂಗ್ ಕಾಣ್ತೈತಿ, ಮತ್ ನಾವ್ ಅದ ಇಂಡಿಕೇಟರ್ ಅನ್ನ ಯೂಸ್ ಮಾಡಿ ಹೆಂಗ್ ಟ್ರೇಡ್ ತಗೋಬಹುದು, ಹೆಂಗ್ ಏನ್ ಸ್ಟ್ರಾಟಜಿ ಎಲ್ಲಾ ನಾವ ಚಾರ್ಟ್ ನಾಗ ಹೋಗಿ ನೋಡೋಣ. ಅಂದ್ರ ನಿಮಗ್ ಕರೆಕ್ಟ್ ತಿಳಿತ್ರಿ. ಮತ್ ವೀಕ್ಷಕರೇ, ನೀವು ಇನ್ನ ಯಾರೇ RSI ಇಂಡಿಕೇಟರ್ ಬಗ್ಗೆ ಕಲ್ತಿದ್ರನು ಮತ್ತೊಂದ್ಸಲ ಈ ವಿಡಿಯೋ ನೋಡ್ರಿ. ನಾ ಇದ್ರಾಗ ಸ್ವಲ್ಪ ಬ್ಯಾರೆ ತರ ಹೇಳಾವಿದ್ದೇನೆ RSI ಇಂಡಿಕೇಟರ್ ಹೆಂಗ್ ಯೂಸ್ ಮಾಡೋದಂತ. ತಿಳಿತ್ರಿ, ನಿಮಗ್ ಗುರ್ತಿದ್ರ RSI ಇಂಡಿಕೇಟರ್ ಅಂದ್ರೂ ಈ ವಿಡಿಯೋ ನೋಡ್ರಿ. ವೀಕ್ಷಕರೇ, ನಾ ಟ್ರೇಡಿಂಗ್ ವ್ಯೂ ದ ವೆಬ್ಸೈಟ್ ಓಪನ್ ಮಾಡೇನಿ. ಇಲ್ಲಿ HDFC ಬ್ಯಾಂಕ್ ನ ಸ್ಟಾಕ್ ಓಪನ್ ಮಾಡ್ಕೊಂಡೇನಿ. HDFC ಬ್ಯಾಂಕ್ ಸ್ಟಾಕ್ ಇಲ್ಲಿ ನೋಡ್ರಿ, ನಿಮಗ್ ಮಾರ್ಕ್ ಮಾಡಿ ತೋರಿಸ್ತೇನೆ. ಇಲ್ಲಿ ಇಂಡಿಕೇಟರ್ಸ್ ಅಂತ ಐತ್ಲಾ ರೀ, ಇಲ್ಲಿ ಹೋಗಿ ನಾವ RSI ಅಂತ ಸರ್ಚ್ ಮಾಡೋದ್ರಿ. ಇಲ್ಲಿ RSI ನೋಡ್ರಿ, ಇಲ್ಲಿ RSI ಸರ್ಚ್ ಮಾಡೋಣ. ಇಲ್ಲಿ ಬಂತ್ ನೋಡ್ರಿ, ಫಸ್ಟ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ತಿಳಿತ್ರಿ, RSI ಫುಲ್ ಫಾರ್ಮ್ ಏನಿ? ಹಾ, ಕರೆಕ್ಟ್ ರೀ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಇದನ್ನ ಒತ್ಕೊಳ್ಳೋದ್ರಿ. ಒಂದ್ಸಲ ಒತ್ಕಾನ ಇಲ್ಲಿ ನೋಡ್ರಿ, ಇದ್ 2 ಸಲ ಒತ್ಕಿನ, ನಾನು 2 ಸಲ ಬಂತ ನೋಡ್ರಿ. ಇದ್ ಒಂದ್ಸಲ ಬಂತ. ಈಗ ನಿಮಗ್ ಇಲ್ಲಿ ಕೆಳಗ ಇದ್ ನೋಡ್ರಿ, ಎಲ್ಲೋ ಲೈನ್ ಅದ್ ಕೆಳಗ ಏನ್ ಕಾಣತೈತ್ಲಾ ರೀ, ಇದೆಲ್ಲಾ RSI ರೀ, ಇದು ಇಂಡಿಕೇಟರ್. ಈಗ ನೋಡ್ರಿ, ನಾ ಹೆಂಗ್ ಯೂಸ್ ಮಾಡೋದೆಲ್ಲ ಹೇಳ್ತೇನೆ ನೋಡ್ರಿ. RSI ನಾಗ ನಿಮಗ್ ಕರೆಕ್ಟ್ ತಿಳಿಯೋಂಗ್ ಇದ್ ದೊಡ್ಡದ್ ಮಾಡ್ತೇನ್ರಿ, ಅಂದ್ರ ನಿಮಗ್ ಕರೆಕ್ಟ್ ತಿಳಿತೈತಿ. RSI ನಾಗ 3 ಲೆವೆಲ್ ಇರ್ತಾವ. 1ನೇ ಲೆವೆಲ್ ಯಾವ್ದಂದ್ರ 30 ಲೆವೆಲ್, 30ನೇ ಲೆವೆಲ್ ಇರ್ತೈತ್ರಿ. 30ನೇ ಲೆವೆಲ್ ನಾವ್ ಏನಂತೇವಿ, ಓವರ್ ಸೋಲ್ಡ್ ಲೆವೆಲ್ ಅಂತೇವಿ. ತಿಳಿತ್ರಿ. ಮತ್ತ ನಡಕ್ 1 ಲೆವೆಲ್ ಇರ್ತೈತ್ರಿ. ಆ ಲೆವೆಲ್ ಅಂದ್ರ 50 ಲೆವೆಲ್ ರೀ. ಅದು 50 ಲೆವೆಲ್ ಏನಂದ್ರ ಅದ ನಡಕ್ ಹೇಳ್ತೈತ್ರಿ ನಮಗ. ಅದ್ 50 ಲೆವೆಲ್ ತಿಳ್ಕೊಕ್ಕಿಂತ ಮೊದಲ ಮತ್ತೊಂದ್ ಲೆವೆಲ್ ಹೇಳ್ತೇನ್ರಿ, ಅಂದ್ರ ನಿಮಗ ಕರೆಕ್ಟ್ ತಿಳಿತೈತ್ರಿ. ಇದು 50 ನೋಡ್ರಿ. 3ನೇ ಲೆವೆಲ್ ಯಾವ್ದಂದ್ರ 70. ನೋಡ್ರಿ, 30 ಮತ್ತ 70 ಮ್ಯಾಗ ಹೋತಂತ ತಿಳ್ಕೊರಿ ಸ್ಟಾಕ್ ಅಂತಂದ್ರ ಓವರ್ ಬಾಟ್ ಆಗೈತಿ ಅಂತಂದಂಗ ಅರ್ಥ. ಮತ್ತ 30 ಕೆಳಗ್ ಬಂತಂದ್ರ ಓವರ್ ಸೋಲ್ಡ್ ಆಗೈತಿ ಅಂತ ಅರ್ಥ. ಮತ್ ಇದ್ ನಡಕ್ 1 ಲೈನ್ ಐತನಿಲ್ಲ ರೀ 50 ಇತರ ಅರ್ಥ ತಿಳ್ಕೊರಿ. RSI 50 ಮ್ಯಾಗ ಇತ್ತಂದ್ರ ಬುಲ್ಲಿಶ್ ಐತೆ ಅಂತ ಅರ್ಥ. 50 ಕೆಳಗ್ ಐತಂದ್ರ ಬೇರಿಶ್ ಐತೆ ಅಂತ ಅರ್ಥ. ತಿಳಿತ್ರಿ. 50 ಅಂದ್ರೆ ಇದ್ ನಡಕಿನ ಲೈನ್ ರೀ, ಅದ್ರ ಮ್ಯಾಗ ಇತ್ತ 15 ಮ್ಯಾಗ ಇತ್ತ ಬುಲ್ಲಿಶ್, 50 ಕೆಳಗಿತ್ತ ಬೇರಿಶ್. ಮತ್ತ 30 ಅಂದ್ರ ಓವರ್ ಸೋಲ್ಡ್, ಮತ್ತ 70 ಮ್ಯಾಗ ಇತ್ತ ಅಂದ್ರ ಓವರ್ ಬಾಟ್ ಆಗೈತ ಅಂತ ಅರ್ಥ. ತಿಳಿತ್ರಿ. ಇಷ್ಟ ನೀವು ತಿಳ್ಕೊರಿ. ನೀವು ಬಿಗಿನರ್ ಇದ್ರೆ ಇಷ್ಟ ತಿಳ್ಕೊರಿ. ಮತ್ತ ನೀವು RSI ಬಗ್ಗೆ ಗುರ್ತಿದ್ರೆ ನಿಮಗ್ ಇಷ್ಟ ಗುರ್ತಾನೆ ಇರ್ಬೋದು. ತಿಳಿತ್ರಿ. ಈಗ ನಾವ್ ನೋಡ್ರಿ, ಎಲ್ಲಾರು ಏನಂತಾರಂದ್ರ ಯಾವಾಗೂ ಓವರ್ ಸೋಲ್ಡ್ ಅಂದ್ರ 30 ಲೆವೆಲ್ ಬರ್ತೈತ್ಲಾ ರೀ. ಹಿಂಗ್ ನಿಮಗ ತಿಳಿದ್ರಿ. ಈಗ ಸಣ್ಣ ಮಾಡಿನ ಇದ RSI ಇಂಡಿಕೇಟರ್. ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದ. ಇದ್ ಮತ್ ಮೊಬೈಲ್ನಾಗು ನೀವು ವರ್ಕ್ ಮಾಡ್ತಿದ್ರಿ, ನಿಮಗ್ ಲ್ಯಾಪ್ಟಾಪ್ ಬೇಕಂತೇನಿಲ್ಲ. ನೋಡ್ರಿ, ಇಲ್ಲಿ ನಿಮಗ ಎಕ್ಸಾಂಪಲ್ ಕರೆಕ್ಟ್ ತಿಳಿಯೋಂಗ ಹೇಳ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲಾರು ಏನಂತಾರಂದ್ರ ಒಂದೇ ಮಾತಂದ್ರ ನೀವು ಇದ್ ಎಲ್ಲೋ ಲೈನ್ ಅನ್ನ ಕನ್ಸಿಡರ್ ಮಾಡ್ಬೇಡ್ರಿ. ಇದ್ ಬರೇ ಜಾಂಬ್ಳಿ ಲೈನ್ ಐತ್ಲಾ ರೀ, ಇದಷ್ಟ ಕನ್ಸಿಡರ್ ಮಾಡ್ರಿ. ಇದ್ ಪರ್ಪಲ್ ಲೈನ್, ಈ ಎಲ್ಲೋ ಲೈನ್ ಇದ್ SMA ಐತ್ರಿ, ಅದ್ ನಾವು ಕನ್ಸಿಡರ್ ಮಾಡ್ಬೇಡ್ರಿ. ಇದ್ ಬರೇ ಪರ್ಪಲ್ ಲೈನ್ ಅಷ್ಟ RSI ಇಂಡಿಕೇಟರ್ ರೀ. ತಿಳಿತ್ರಿ. ಇಲ್ಲಿ ನೋಡ್ರಿ, ಎಲ್ಲಾರು ಏನಂತಾರಂದ್ರ RSI 70 ಮ್ಯಾಗ ಹೋದ್ರ ಓವರ್ ಬಾಟ್ ಆಗೈತಿ ಅಂತ ಅಂತಾರ. ಇಲ್ಲಿ ನೋಡ್ರಿ, ಈ ಪಾಯಿಂಟ್ RSI 70 ಮ್ಯಾಗ ಹೋಗೈತಿ ಅಂದ್ರನು ನೋಡ್ರಿ, ಇತರದ ಸ್ಟ್ರೇಟ್ ಲೈನ್ ಮಾರ್ಕ್ ಮಾಡ್ಕೊಳಂಗಪ್ರಿ, ಅಂದ್ರ ನಿಮಗ್ ಕರೆಕ್ಟ್ ತಿಳಿತೈತಿ. ಇಲ್ಲಿ ನೋಡ್ರಿ, ಈ ಲೆವೆಲ್ ಮ್ಯಾಗ ಈಗ ಇಲ್ಲಿ ಬ್ಲೂ ಲೈನ್ ನ ಮಾರ್ಕ್ ಮಾಡೇನಿ. ಇಲ್ಲಿ ನೋಡ್ರಿ, ಇಲ್ಲಿ RSI 70 ಮ್ಯಾಗ ಹೋಗೈತಿ ಅಂದ್ರ ಓವರ್ ಬಾಟ್ ಆದಂಗ. ಕರೆಕ್ಟ್ ರೀ. ಎಲ್ಲಾರು ಹಂಗ ಹೇಳ್ತಾರಲ್ಲ ರೀ. ಇಲ್ಲಿ ಓವರ್ ಬಾಟ್ ಆತ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಸೆಲ್ ಮಾಡೋನು ನೋಡ್ರಿ, ಇಷ್ಟ ಮತ್ ರ್ಯಾಲಿ ಮಿಸ್ ಮಾಡ್ಕೋತೀರಿ. ನೀವು ಇಷ್ಟ ಏರ್ತಿತ್ ಮತ್ ಮಾರ್ಕೆಟ್ ಇದ್ ಮಿಸ್ ಮಾಡ್ಕೋತೀರಿ. ನಾನ ಏನ್ ಮಾಡೋದು, ಹೆಂಗ್ ಎಕ್ಸಿಟ್ ತಗೋದು, ಮತ್ ಹೆಂಗ್ ಬಾಯ್ ಮಾಡೋದು, ಇಲ್ಲಿ ಹೆಂಗ್ ನೀವು ಇಲ್ಲಿ ಪುಟ್ ತಗೋಬೋದಿತ್ತಂತ ಎಲ್ಲಾ ಹೇಳ್ತೇನೆ ನೋಡ್ರಿ. ನಾ ಈಗ ಇಲ್ಲಿ ಓವರ್ ಬಾಟ್ ಆತ RSI ನೋಡ್ರಿ. ಈ ಪಾಯಿಂಟ್ ನೀವು ಇಲ್ಲಿ ಆತಂದ್ರ ಇಲ್ಲಿ ನೀವು ಎಕ್ಸಿಟ್ ಆಗ್ಬಾರ್ದು.
ನೋಡ್ರಿ ಯಾವಾಗ ಎಕ್ಸಿಟ್ ಆಗ್ಬೇಕಂದ್ರ ಯಾವಾಗ ಇದ್ 70 ಕೆಳಗ್ ಬರ್ತೈತ್ಲ ರೀ ಆರ್ ಎಸ್ ಐ. ಹಿಂಗ್ ನೋಡ್ರಿ ನಾ ಇನ್ನೊಂದು ಲೈನ್ ಮಾರ್ಕ್ ಮಾಡ್ತೇನೆ ಅಂದ್ರೆ ನಿಮಗ್ ಕರೆಕ್ಟ್ ತಿಳಿತೈತಿ. ಇಲ್ಲಿ ನೋಡ್ರಿ ಹಾ ಈ ಪಾಯಿಂಟ್ ನೋಡ್ರಿ ನಾ ಜೂಮ್ ಮಾಡಿ ತೋರಿಸ್ತೇನೆ ನಿಮಗ ಕರೆಕ್ಟ್ ಚಾರ್ಟ್ ಮತ್ತ ಆರ್ ಎಸ್ ಐ ಎರಡು. ಇಲ್ಲಿ ನೋಡ್ರಿ ಆರ್ ಎಸ್ ಐ ಇಲ್ಲಿ ಈ ಲೆವೆಲ್ ನಾಗ ಇತ್ತ, ಅವಾಗ ಏನಾಗಿತ್ತ ಓವರ್ ಬಾಟ್ ಆಗಿತ್ತ, 70 ಮ್ಯಾಗ ಹೋಗಿತ್ತ. ಮತ್ತ ಎಕ್ಸಿಟ್ ಯಾವಾಗ ಆಗೋದಂದ್ರ ಯಾವಾಗ 70 ಕೆಳಗ್ ಬರ್ತೈತ್ಲಾ ರೀ ಆರ್ ಎಸ್ ಐ, 70 ಕೆಳಗ್ ಬರ್ತೈತ್ಲಾ ರೀ. ಈಗ ಈ ಪಾಯಿಂಟ್ ನಾಗ ನೋಡ್ರಿ ಈ ಕ್ಯಾಂಡಲ್ ನಾಗ ಇಲ್ಲಿ ನಿಮ್ಗ 70 ಕೆಳಗ್ ಬಂತ, ಇಲ್ಲಿ ನೀವ ಎಕ್ಸಿಟ್ ತಗೋಬೇಕು. ಇಲ್ಲಿ ತೇತ್ರಿ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಇಲ್ಲಿ ಮ್ಯಾಗ ಯಾವಾಗ ಆರ್ ಎಸ್ ಐ ಅಬೌವ್ 70 ಹೋಗ್ತೈತ್ಲಾ ರೀ ಅವಾಗ ಓವರ್ ಬಾಟ್ ಅಂತಾರ. ಖರೆ ಎಕ್ಸಿಟ್ ಆಗೋದಿಲ್ಲ, ಕಂಟಿನ್ಯೂ ಇರೋದ. ಯಾವಾಗ 70 ದಿಂದ ಮತ್ ಕೆಳಗ್ ಬರ್ತೈತ್ಲಾ ರೀ, ಈ 70 ಲೈನ್ ಅನ್ನ ಬ್ರೇಕ್ ಡೌನ್ ಮಾಡಿ ಕೆಳಗ್ ಬರ್ತೈತ್ ನೋಡ್ರಿ. ಇದ 70 ಲೈನ್ ಎಲ್ಲಿ ಐತಿ ಆರ್ ಎಸ್ ಐ ದ, ಈ 70 ಲೈನ್ ಇದನ್ನ ಬ್ರೇಕ್ ಡೌನ್ ಮಾಡಿ ಯಾವಾಗ ಕೆಳಗ್ ಬರ್ತೈತ್ಲಾ ರೀ, ಈಗ ನೋಡ್ರಿ ಇಲ್ಲಿ ಬ್ರೇಕ್ ಡೌನ್ ಮಾಡಿ ಕೆಳಗ್ ಬಂದೈತಿ ಈ ಲೆವೆಲ್. ನಾ ನಿಮಗ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ಅಂದ್ರೆ ನಿಮಗ್ ಕರೆಕ್ಟ್ ತಿಳಿತೈತಿ ಇಂಡಿಕೇಟರ್. ಇಲ್ಲಿ ನೋಡ್ರಿ ಈ ಪಾಯಿಂಟ್ ಮ್ಯಾಗ ನೋಡ್ರಿ ಆರ್ ಎಸ್ ಐ 70 ದ ಲೈನ್ ದ ಕೆಳಗ್ ಬಂದೈತಿ. ಇಲ್ಲಿ ನೀವು ಎಕ್ಸಿಟ್ ತಗೋಬೇಕು ಅಂದ್ರ ಇದ್ ಕರೆಕ್ಟ್ ಈ ಪ್ರೈಸ್ ನೀವ ಎಕ್ಸಿಟ್ ತಗೋಬೇಕು. ಇಲ್ಲಿ ತೇತ್ರಿ ಯಾವಾಗ 70 ಮ್ಯಾಗ ಹೋಗ್ತೈತಿ ಅವಾಗ ಎಕ್ಸಿಟ್ ತಗೋಬಾರ್ದ್ರಿ. 70 ಮ್ಯಾಗ ಹೋಗಿ ಕೆಳಗ್ ಬರ್ತೈತ್ಲಾ ರೀ ಆರ್ ಎಸ್ ಐ 70 ದ, ಅವಾಗ ಎಕ್ಸಿಟ್ ತಗೋಬೇಕು. ಈಗ ಅದ ಬಾಯ್ ಹೆಂಗ್ ಮಾಡೋದು, ಓವರ್ ಸೋಲ್ಡ್ ಆಗೈತೆ ಅಂತ ನಮಗ್ ಹೆಂಗ್ ಗೊತ್ತಾಗ್ತೈತೆ ಅಂತ ಅದು ನಿಮಗ್ ನಾ ತೋರಿಸ್ತೇನೆ ನೋಡ್ರಿ. ಹಾ ಇಲ್ಲಿ ನೋಡ್ರಿ ಇಲ್ಲಿ 30 ದ ಕೆಳಗ್ ಹೋತ ಆರ್ ಎಸ್ ಐ. ಇಲ್ಲಿ ನೋಡ್ರಿ ಈ ಪಾಯಿಂಟ್ ಗ ಆರ್ ಎಸ್ ಐ 30 ದ ಕೆಳಗ್ ಹೋತ. ಈಗ 30 ಕೆಳಗ್ ಹೋತ ಅಂತಂದ್ರ ಮತ್ ಬೀಳಂಗಿಲ್ಲ, ಇರತೈತೆ ಅಂತ ಇರಂಗಿಲ್ರಿ, ಮತ್ ಬೀಳೋ ಚಾನ್ಸಸ್ ಇರ್ತೈತಿ. ನಾ ಹೇಳೋದ್ ಕರೆಕ್ಟ್ ತಿಳ್ಕೊರಿ. ಆರ್ ಎಸ್ ಐ 30 ಕೆಳಗ್ ಹೋತ ಅಂತಂದ್ರ ಮತ್ ಬಾಯಿಂಗ್ ಪ್ರೆಷರ್ ಬರ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ನಾವ ಕನ್ಫರ್ಮೇಶನ್ ವೇಟ್ ಮಾಡ್ಬೇಕ. ತೇತ್ರಿ ಅದ್ ಕನ್ಫರ್ಮೇಶನ್ ಏನಂದ್ರ ಆರ್ ಎಸ್ ಐ 30 ಕೆಳಗ್ ಹೋತ ಅಂದ್ರ ನಾವ್ ಯಾವಾಗ ಬಾಯ್ ಮಾಡ್ಬೇಕಂದ್ರ ಮತ್ ಆರ್ ಎಸ್ ಐ ಕೆಳಗಿನ್ ನೋಡ್ರಿ ಲಿಂಕ್ ತಿರುಗಿ ಮತ್ 30 ಮ್ಯಾಗ ಹೋಗ್ತೈತ್ಲಾ ರೀ ಈ ಪಾಯಿಂಟ್ 30 ಮ್ಯಾಗ ಹೋನ ಇಲ್ಲಿ ಬಾಯ್ ಮಾಡ್ತೇವ್ರಿ. ನಾವ್ ಈ ಕ್ಯಾಂಡಲ್ ನಾಗ ಬಾಯ್ ಮಾಡ್ತೇವಿ. ತಿಳಿತ್ರಿ ಎಲ್ಲಾರು ಏನ್ ಮಾಡ್ತಾರ 30 ಕೆಳಗ್ ಹೋತಂದ್ರ ಬಾಯ್ ಮಾಡ್ಬಿಡ್ತಾರ, ಮತ್ತ 17 ಮ್ಯಾಗ ಹೋತಂದ್ರ ಸೆಲ್ ಮಾಡ್ಬಿಡ್ತಾರ. ಖರೆ ಹಂಗ್ ಮಾಡ್ಬಾರ್ದು. 30 ಕೆಳಗ್ ಹೋಗ್ಬೇಕ, ಕೆಳಗ್ ಹೋಗಿ ಮತ್ ತಿರುಗಿ ಮ್ಯಾಗ ಬರ್ತೈತ್ಲಾ ರೀ 30 ದ, ಅವಾಗ ಬಾಯ್ ಮಾಡ್ಬೇಕ. ಮತ್ತ 17 ಮ್ಯಾಗ ಹೋಗಿ ಮತ್ 70 ಕೆಳಗ್ ಬರ್ತೈತ್ಲಾ ರೀ ಅವಾಗ ಸೆಲ್ ಮಾಡ್ಬೇಕ. ಈಸಿ ರೀ. ತಿಳಿತ್ರಿ ನಿಮ್ಗ ಈಸಿ, ಭಾಳ ಟೆನ್ಷನ್ ತಗೋಬೇಡ್ರಿ. ನಾವ್ ಇನ್ನೊಂದ್ಸಲ ಹೇಳ್ಬಿಡ್ತೇನೆ ಅಂದ್ರ ನಿಮ್ಗೂ ಕನ್ಫ್ಯೂಸ್ ಬೇಡ. ಇಲ್ಲಿ ನೋಡ್ರಿ ಆರ್ ಎಸ್ ಐ 30 ದ ಕೆಳಗ್ ಹೋತಂದ್ರ ಏನ್ ಆಗ್ತೈತಿ, ಓವರ್ ಸೋಲ್ಡ್ ಆಗ್ತೈತಿ. ಓವರ್ ಸೋಲ್ಡ್ ಅಂದ್ರ ಬಾಳ ಮಾರ್ಯಾರ, ಈಗ ಬಾಯಿಂಗ್ ಪ್ರೆಷರ್ ಬರ್ಬೋದಂತ ಅನಸ್ತೈತಿ ಎಲ್ಲಾರ್ಗು. ಖರೆ ಈಗ 30 ಕೆಳಗ್ ಆರ್ ಎಸ್ ಐ ಹೋಗೈತಂದ್ರ ಏರತೈತೆ ಅನ್ನಕ್ ಬರಂಗಿಲ್ರಿ, ಮತ್ ಬೀಳೋ ಚಾನ್ಸಸ್ ಇರ್ತೈತಿ 30 ಕೆಳಗ್ ಹೋದ್ರ. ನಾವ್ ಕನ್ಫರ್ಮೇಶನ್ ವೇಟ್ ಮಾಡ್ಬೇಕು. ಅದ್ ಕನ್ಫರ್ಮೇಶನ್ ಏನಂದ್ರ ಈಗ 30 ಕೆಳಗ್ ಹೋಗೈತಂದ್ರ ಆರ್ ಎಸ್ ಐ ಮತ್ 30 ಮ್ಯಾಗ ಯಾವಾಗ ಬರ್ತೈತ್ಲಾ ರೀ ಅವಾಗ ಬಾಯ್ ಮಾಡೋದ. ತಿಳಿತ್ರಿ ಮತ್ತ ಸೇಲ್ದ್ ಉಲ್ಟಾ ರೀ ಅತರ್ದ. ಈಗ ನೀವ 17 ಮ್ಯಾಗ ಹೋತ ಆರ್ ಎಸ್ ಐ 17 ಮ್ಯಾಗ ಹೋತಂತಂದ್ರ ಈಗ ಬೀಳತೈತೆ ಅಂತ ಹೇಳಕ್ ಬರಂಗಿಲ್ಲ, ಮತ್ ಏರುಬಹುದು. ನಾನ ಕನ್ಫರ್ಮೇಶನ್ ವೇಟ್ ಮಾಡ್ಬೇಕು. ಅದೇನ್ ಕನ್ಫರ್ಮೇಶನ್ ಅಂದ್ರ ಆರ್ ಎಸ್ ಐ 17 ಮ್ಯಾಗ ಹೋಗಿದ್ರ ಆರ್ ಎಸ್ ಐ ಮತ್ 70 ಕೆಳಗ್ ಬರ್ತೈತ್ಲಾ ರೀ ಅವಾಗ ನೀವ ಎಕ್ಸಿಟ್ ತಗೋಬೇಕು. ತಿಳಿತ್ರಿ ಅವಾಗ ಬೀಳೋ ಚಾನ್ಸಸ್ ಇರ್ತೈತಿ. ಇದ್ ಆರ್ ಎಸ್ ಐ ಇಂಡಿಕೇಟರ್ ಹೆಂಗ್ ಅಂದ್ರ ರೀ ನೀವು ಎಲ್ಲಿ ಯೂಸ್ ಮಾಡ್ಬೋದು. ಇದು ಕ್ರಿಪ್ಟೋ ಕರೆನ್ಸಿನಾಗೂ ವರ್ಕ್ ಆಗ್ತೈತಿ, ಫಾರೆಕ್ಸ್ ಟ್ರೇಡಿಂಗ್ ನಾಗೂ ವರ್ಕ್ ಆಗ್ತೈತಿ, ನಮ್ ಸ್ಟಾಕ್ ಮಾರ್ಕೆಟ್ ನಾಗೂ ವರ್ಕ್ ಆಗ್ತೈತಿ. ತಿಳಿತ್ರಿ ಇತ್ತದ ಬ್ಯೂಟಿ ಅಂದ್ರ ಆದ್ರಿ. ಮತ್ ಇದ್ ಎಲ್ಲಾ ಟೈಮ್ ಫ್ರೇಮ್ ನಾಗ ವರ್ಕ್ ಆಗ್ತೈತ್ರಿ. ನಿಮ್ಗೆ ಯಾವ ಟೈಮ್ ಫ್ರೇಮ್ ಸೂಟ್ ಆಗ್ತೈತೆ ಆ ಟೈಮ್. ನಾರೇ ಡೈಲಿ ಟೈಮ್ ಫ್ರೇಮ್ ನಾಗೆ ಹೆಚ್ಚು ಯೂಸ್ ಮಾಡ್ತೇನೆ. ನೀವು ಇಂಟ್ರಾಡೇ ಅದು ನಾ ಏನ್ ಯೂಸ್ ಮಾಡಿಲ್ಲಿನ, ಖರೆ ಡೈಲಿ ಟೈಮ್ ಫ್ರೇಮ್ ಅದು ಬಾಳ ಯೂಸ್ ಆಗ್ತೈತ್ರಿ ಇದ್ ನಮಗ. ತಿಳಿತ್ರಿ ವೀಕ್ಷಕರೇ, ಇದ್ ಪಾರ್ಟ್ 1. ಇನ್ನ ಪಾರ್ಟ್ 2 ಅಂದ್ರೆ ಇನ್ನ ವಿಡಿಯೋ ಭಾಳ ದೊಡ್ಡದಾಗ್ತೈತ. ನಾನ ಇದ ವಿಡಿಯೋನ ಎಲ್ಲ ಹೇಳಿ ಅನ್ನ ಪಾರ್ಟ್ 2 ಮಾಡಾವಿದೀನಿ. ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರಾಗ ಇನ್ನ ಡಿಟೇಲ್ ವಾಗಿ ಹೇಳ್ತೇನೆ ಅಡ್ವಾನ್ಸ್ ಒಂದ್ ಸ್ವಲ್ಪ ಆರ್ ಎಸ್ ಐ ಇಂಡಿಕೇಟರ್ ಬಗ್ಗೆ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ನಿಮಗ್ ತಿಳಿದಿರ್ಕಿಲ್ಲ ಇದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ, ಅಂದ್ರೆ ನಿಮಗ್ ಕರೆಕ್ಟ್ ತಿಳಿತೈತೆ. ಮತ್ ವೀಕ್ಷಕರೇ, ಈ ವಿಡಿಯೋ ಚಲೋ ಅನಿಸ್ತ ವಿಡಿಯೋಗ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.